ಆ ಅಧಿಕಾರಿ ದೆವ್ವವನ್ನು ಹಿಡಿದೇ ತೀರುತ್ತೇನೆಂದು ಅವತ್ತು ರಾತ್ರಿ ಹೊರಟಿದ್ದ. ಆತ ದಾರಿಯಲ್ಲಿ ಸಾಗುತ್ತಿರಬೇಕಾದರೆ ಆತನಿಗೆ ನೈಟ್ ವಾಚ್ಮೆನ್ ಒಬ್ಬ ಎದುರಾಗುತ್ತಾನೆ. ಆ ಅಧಿಕಾರಿಯ ಹೆಸರು ಫ್ರಾನ್ಸಿಸ್ ಸ್ಮಿತ್. ಆತನಿಗೆ ಎದುರಾದ ನೈಟ್ ವಾಚ್ಮೆನ್ನ ಹೆಸರು ವಿಲಿಯಂ ಗಿರ್ಡ್ಲರ್. ಫ್ರಾನ್ಸಿಸ್ ಎಂಬ ಅಧಿಕಾರಿ ಇವತ್ತು ದೆವ್ವವನ್ನು ಹಿಡಿದೇ ತೀರುತ್ತೇನೆ ಎಂದು ನೈಟ್ ವಾಚ್ಮೆನ್ಗೆ ಹೇಳುತ್ತಾನೆ. ದೆವ್ವವೇನಾದರೂ ಕಂಡರೆ ನನ್ನನ್ನು ಕೂಡ ಕರೆಯಿರಿ ಸಾರ್ ಎಂದಾತ ಹೇಳುತ್ತಾನೆ. ಅವರಿಬ್ಬರೂ ತಮ್ಮ ದಾರಿಯಲ್ಲಿ ಸಾಗುತ್ತಾರೆ. ಬೀವರ್ಲೇನ್ನ ಬೀದಿಯ ಕೊನೆಯಲ್ಲಿ ಅಧಿಕಾರಿ ಫ್ರಾನ್ಸಿಸ್ಗೆ ಏನೋ ಒಂದು ಬಿಳಿಯ ವಸ್ತು ಇರುವುದು ಕಾಣಿಸುತ್ತದೆ. ಹತ್ತಿರ ಹೋದಾಗ ಅದು ವಸ್ತುವಲ್ಲ, ಬಿಳಿ ವಸ್ತ್ರದ ದೆವ್ವವೆಂದು ತಿಳಿಯುತ್ತದೆ. ದೆವ್ವವನ್ನು ಕೊಂದೇ ತೀರುತ್ತೇನೆಂದು ಬಂದಿದ್ದ ಆ ಅಧಿಕಾರಿ ತನ್ನ ಪಿಸ್ತೂಲ್ ತೆಗೆದು ದೆವ್ವಕ್ಕೆ ಶೂಟ್ ಮಾಡಿಯೇ ಬಿಟ್ಟಿದ್ದ. ಅಷ್ಟಕ್ಕೆ ದೆವ್ವದ ಕತೆ ಫಿನಿಶ್ ಆಗಿತ್ತು. ಆದರೆ ಮರುದಿನ ಆ ಆಫೀಸರ್ ದೆವ್ವವನ್ನು ಮರ್ಡರ್ ಮಾಡಿದ್ದಕ್ಕಾಗಿ ಅರೆಸ್ಟ್ ಆಗುತ್ತಾನೆ. ಸ್ನೇಹಿತರೆ, ಇದು ವಿಚಿತ್ರವೆಂದರೂ ಸತ್ಯ ಘಟನೆ. ಇದು ಇಂಗ್ಲೆಂಡಿನಲ್ಲಿ ನಡೆದ ಘಟನೆ. ಈಗಲ್ಲ, 19ನೇ ಶತಮಾನದ ಪ್ರಾರಂಭದಲ್ಲಿ, ಅಂದರೆ 1800ರ ಪ್ರಾರಂಭದಲ್ಲಿ. ಆ ಘಟನೆ ಏನೆಂದು ಮೊದಲಿನಿಂದ ನೋಡೋಣ. 1803ರ ಸಮಯ. ಇಂಗ್ಲೆಂಡಿನ ಹ್ಯಾಮರ್ ಸ್ಮಿತ್ ಪಟ್ಟಣ. ಆ ವರ್ಷದ ನವೆಂಬರ್ ತಿಂಗಳಿನಿಂದ ಆ ಪಟ್ಟಣದಲ್ಲಿ ರಾತ್ರಿ ದೆವ್ವವೊಂದು ಓಡಾಡುತ್ತಿದೆ ಎಂಬ ವದಂತಿ ಎದ್ದಿತ್ತು. ಆ ದಿನಗಳಲ್ಲಿ ದೆವ್ವವೊಂದು ಜನರಿಗೆ ರಾತ್ರಿ ಹೊತ್ತಲ್ಲಿ ಕಂಡು ಜನರನ್ನು ಭಯಭೀತಗೊಳಿಸುತ್ತಿತ್ತು. ಕೆಲವರು ದೆವ್ವವನ್ನು ನೋಡಿ ಓಡಿ ಬಂದಿದ್ದರೆ ಕೆಲವರಿಗೆ ದೆವ್ವ ದಾಳಿಯನ್ನು ನಡೆಸಿತ್ತು. ಸ್ಥಳೀಯ ಜನರಿಗೆ ಇದು ಯಾವ ದೆವ್ವವೆಂದು ತಿಳಿದಿತ್ತು. ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದ. ಇದು ಆತನದೇ ದೆವ್ವವೆಂದು ಜನ ಮಾತನಾಡಿಕೊಳ್ಳಲಾರಂಭಿಸಿದ್ದರು. ಆ ಕಾಲದಲ್ಲಿ ಇಂಗ್ಲೆಂಡಿನಲ್ಲಿ ಇದ್ದ ಒಂದು ನಂಬಿಕೆ ಏನಾಗಿತ್ತೆಂದರೆ, ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ ಅವರನ್ನು ಚರ್ಚಿನ ಸ್ಮಶಾನದಲ್ಲಿ ದಫನ ಮಾಡಬಾರದು. ಹಾಗೆ ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ, ಅವರು ದೆವ್ವವಾಗಿ ಅಲೆದಾಡುತ್ತಾರೆ ಎಂದಾಗಿತ್ತು. ಹಾಗಾಗಿ ಅಂತಹವರನ್ನು ಬೇರೊಂದು ಜಾಗದಲ್ಲಿ ದಫನ ಮಾಡಲಾಗುತ್ತಿತ್ತು. ಆದರೆ ವರ್ಷದ ಹಿಂದೆ ಸತ್ತಿದ್ದ ಆ ವ್ಯಕ್ತಿಯನ್ನು ಚರ್ಚಿನ ಸ್ಮಶಾನದಲ್ಲಿಯೇ ಹೂಳಲಾಗಿತ್ತು. ಇದೀಗ ಆತನೇ ದೆವ್ವವಾಗಿ ತಿರುಗಾಡುತ್ತಿದ್ದಾನೆ ಎಂದು ಜನ ಮಾತನಾಡಲಾರಂಭಿಸಿದ್ದರು. ಆ ದೆವ್ವ ನೋಡಲು ಸಂಪೂರ್ಣ ಮೇಲಿನಿಂದ ಕೆಳಗೆ ಅಚ್ಚ ಬಿಳಿ ವಸ್ತ್ರ ಧರಿಸಿಕೊಂಡು ಓಡಾಡುತ್ತಿತ್ತು. ಒಮ್ಮೆ ಒಬ್ಬ ವಯಸ್ಕ ಮಹಿಳೆ ಸಾಗುತ್ತಿದ್ದಾಗ ದಾಳಿ ಮಾಡಿದ ದೆವ್ವ ಆಕೆಗೆ ಚಳಿ ಜ್ವರ ಹಿಡಿಸಿತ್ತು. ಕೆಲ ದಿನಗಳ ನಂತರ ಆಕೆ ಸತ್ತು ಹೋಗುತ್ತಾಳೆ. ಆ ನಂತರ ಒಮ್ಮೆ ಗರ್ಭಿಣಿ ಹೆಂಗಸೊಬ್ಬಳನ್ನು ಹೆದರಿಸಿದ್ದರಿಂದ ಅವಳು ಕೂಡ ಒಂದು ದಿನದ ಬಳಿಕ ಸತ್ತು ಹೋಗುತ್ತಾಳೆ. ಆ ಪಟ್ಟಣದಲ್ಲಿ ಸಾರಾಯಿ ತಯಾರಿಸುತ್ತಿದ್ದವನ ಸೇವಕನಾದ ಥಾಮಸ್ ಕ್ರೂಮ್ ಎಂಬಾತ ತನ್ನ ಇನ್ನೊಬ್ಬ ಗೆಳೆಯನೊಂದಿಗೆ ಒಂದು ದಿನ ರಾತ್ರಿ 9 ಗಂಟೆಗೆ ಚರ್ಚ್ ಬಳಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ. ಆಗ ಸಮಾಧಿ ಕಲ್ಲಿನ ಹಿಂದಿನಿಂದ ಏನೋ ಒಂದು ಎದ್ದು ಬರುತ್ತದೆ. ಅದು ಏನೆಂದು ನೋಡುವಷ್ಟರಲ್ಲಿ ಆತನನ್ನು ಅದು ಹಿಂದಿನಿಂದ ಆವರಿಸಿ ಕುತ್ತಿಗೆಯನ್ನು ಹಿಡಿದೇ ಬಿಡುತ್ತದೆ. ಥಾಮಸ್ ಕ್ರೂಮ್ ಆ ದೆವ್ವದ ದಾಳಿಗೆ ಬೆದರಿದಾಗ ಆತನ ಗೆಳೆಯ ಮುಂದೆ ನಡೆದುಕೊಂಡು ಹೋಗುತ್ತಿದ್ದವನು ಕೂಡ ಅವನತ್ತ ತಿರುಗಿ ನೋಡುತ್ತಾನೆ. ಆ ದೆವ್ವ ಥಾಮಸ್ ಗ್ರೂಮ್ನನ್ನು ಹಿಡಿದೇ ಬಿಟ್ಟಿತ್ತು. ಆದರೆ ಗ್ರೂಮ್ ತಿರುಗಿ ಆ ದೆವ್ವವನ್ನು ತಳ್ಳಿಯೇ ಬಿಟ್ಟಿದ್ದ. ಅವನಿಗೆ ಮೃದುವಾದ ವಸ್ತುವೇನೋ ಒಂದು ತಳ್ಳಿದ ಅನುಭವವಾಗಿತ್ತು. ಆದರೆ ಆ ದೆವ್ವ ಅಲ್ಲಿ ಮಾಯವಾಗಿ ಹೋಗಿತ್ತು. ಆದರೆ ದೆವ್ವ ಎಲ್ಲಿಗೆ ಮಾಯವಾಯಿತು ಎಂದೇ ತಿಳಿಯಲಿಲ್ಲ. ಈ ರೀತಿ ದೆವ್ವ ಜನರನ್ನು ರಾತ್ರಿ ಹೊತ್ತು ತಿರುಗಾಡದಂತೆ ಭಯಭೀತಗೊಳಿಸಿತ್ತು. ತಿಂಗಳು ಕಳೆಯಿತು. ಡಿಸೆಂಬರ್ 29ನೇ ತಾರೀಕಿನಂದು ನೈಟ್ ವಾಚ್ಮೆನ್ ವಿಲಿಯಂ ಗಿರ್ಡ್ಲರ್ಗೆ ಬೀವರ್ ಲೇನ್ ಬೀದಿಯಲ್ಲಿ ಆ ದೆವ್ವ ಕಂಡು ಬಂದಿತ್ತು. ನೈಟ್ ವಾಚ್ಮ್ಯಾನ್ ಆ ದೆವ್ವವನ್ನು ಅಟ್ಟಿಸಿಕೊಂಡು ಹೋಗುತ್ತಾನೆ. ಆದರೆ ದೆವ್ವ ಅವನಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತದೆ. ಜನರಿಗೆ ಮಾತ್ರ ರಾತ್ರಿ ಹೊತ್ತು ತಿರುಗಾಡುವುದೇ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಆ ಸಮಯದಲ್ಲಿ ಲಂಡನ್ನಲ್ಲಿ ಪೊಲೀಸ್ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿರಲಿಲ್ಲವಾದ್ದರಿಂದ ಅಲ್ಲಿನ ಜನಗಳೇ ತಂಡಗಳಾಗಿ ಅಲ್ಲಲ್ಲಿ ರಾತ್ರಿ ಗಸ್ತುಗಳನ್ನು ತಿರುಗುತ್ತಿದ್ದರು. ಇವರೆಲ್ಲ ದೆವ್ವವನ್ನು ಹಿಡಿದೇ ತೀರುತ್ತೇನೆಂದು ಹೇಳಿಕೊಂಡು ಹುಡುಕುತ್ತಿದ್ದರು. ಹೊಸ ವರ್ಷ ಬಂತು. 1804 ಜನವರಿ 3ನೇ ತಾರೀಕು. ಆ ದಿನ ಒಂದು ಘಟನೆ ನಡೆಯುತ್ತದೆ. ನೈಟ್ ವಾಚ್ಮ್ಯಾನ್ ವಿಲಿಯಂ ಗಿರ್ಡ್ಲರ್ ಎಂದಿನಂತೆ ರಾತ್ರಿ ನಡೆದುಕೊಂಡು ಹೋಗುತ್ತಿದ್ದಾಗ
ಆತನಿಗೊಬ್ಬ ವ್ಯಕ್ತಿ ಎದುರಾಗುತ್ತಾನೆ. ಅವನೊಬ್ಬ ಆಫೀಸರ್ ಆಗಿದ್ದ. ಅವನ ಹೆಸರು ಫ್ರಾನ್ಸಿಸ್ ಸ್ಮಿತ್. 29 ವರ್ಷದ ಆತನೊಬ್ಬ ಅಬಕಾರಿ ಅಧಿಕಾರಿಯಾಗಿದ್ದ. ಯುವ ತರುಣನಾಗಿದ್ದ ಆತ ದೆವ್ವವನ್ನು ಹಿಡಿದೇ ತೀರುತ್ತೇನೆಂದು ಗನ್ ಸಮೇತನಾಗಿ ಹೊರಟಿದ್ದ. 10:30 ಹೊತ್ತಿಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಸಂಧಿಸಿದ್ದರು. ಭಾರಿ ಜೋಶ್ನಲ್ಲಿದ್ದ ಫ್ರಾನ್ಸಿಸ್ ಸ್ಮಿತ್ ಇವತ್ತು ದೆವ್ವವನ್ನು ಹೊಡೆದೇ ತೀರುತ್ತೇನೆಂದು ಹೇಳಿದ್ದ. ಅರ್ಧ ಗಂಟೆಯವರೆಗೆ ಒಟ್ಟಿಗೆ ಮಾತನಾಡಿ ಸಿಗರೇಟುಗಳನ್ನು ಸೇದಿದ ನಂತರ ಅವರಿಬ್ಬರು ತಮ್ಮ ತಮ್ಮ ದಾರಿಯನ್ನು ಹಿಡಿಯುತ್ತಾರೆ. ದೆವ್ವವೇನಾದರೂ ಕಂಡರೆ ನನ್ನನ್ನು ಕೂಗಿ ಎಂದು ವಿಲಿಯಂ ಆತನಿಗೆ ಹೇಳುತ್ತಾನೆ. ಸ್ವಲ್ಪ ಹೊತ್ತಿನಲ್ಲಿಯೇ ಬೀವರ್ಲೇನ್ನಲ್ಲಿ ಸಾಗುತ್ತಿದ್ದ ಫ್ರಾನ್ಸಿಸ್ ಸ್ಮಿತ್ಗೆ ಇಟ್ಟಿಗೆ ತಯಾರಿಸುವ ಥಾಮಸ್ ಮಿಲ್ವುಡ್ ಎಂಬಾತ ಎದುರಾಗುತ್ತಾನೆ. ಆದರೆ ಆತನ ಕೆಲಸದ ಬಟ್ಟೆಯಾದ ಬಿಳಿ ಬಟ್ಟೆಯನ್ನೇ ಆತ ಧರಿಸಿದ್ದ. ಸ್ವಲ್ಪ ಹೆಚ್ಚೇ ಬಿಳಿಯಾದ ಆ ಬಟ್ಟೆಯನ್ನು ಆತ ಮೈಯಿಡಿ ಧರಿಸಿದ್ದ. ಅಚ್ಚ ಬಿಳಿಯ ದಪ್ಪನೆಯ ಅಂಗಿ, ಅದರ ಮೇಲೊಂದು ಮೇಲ್ವಸ್ತ್ರ, ಅದೂ ಬಿಳಿಯಾಗಿತ್ತು. ಆತ ಬ್ಲ್ಯಾಕ್ ಲಯನ್ ಲೇನ್ ಬೀದಿಯಿಂದ ತನ್ನ ಮನೆಗೆ ಹೊರಟಿದ್ದ. ಆ ಬೀದಿಯಲ್ಲಿ ಅವನ ತಂಗಿಯ ಮನೆ ಇತ್ತು. ಅಲ್ಲಿಗೆ ರಾತ್ರಿ ಊಟಕ್ಕೆ ಬಂದಿದ್ದವನು ಅವಳ ಮನೆಯಿಂದ ಆಗಷ್ಟೇ ಹೊರಬಿದ್ದಿದ್ದ. ಆದರೆ ಅವನ ಚಹರೆಯನ್ನು ನೋಡಿದಾಗ ದೆವ್ವವೇ ಬಿಳಿ ಬಟ್ಟೆಯಲ್ಲಿ ಎದುರು ಬಂದ ಹಾಗೆ ಕಾಣಿಸುತ್ತಿತ್ತು. ಐ ವಿಲ್ ಶೂಟ್ ಯು ಎಂದು 2 ಸಾರಿ ಫ್ರಾನ್ಸಿಸ್ ಸ್ಮಿತ್ ಕೂಗಿದ್ದು ಕೇಳಿಸಿತ್ತು. ಜೊತೆಗೆ ಗುಂಡು ಹಾರಿತ್ತು. ಈ ಗುಂಡು ಹಾರಿದ ಸದ್ದು ಪಕ್ಕದಲ್ಲಿದ್ದ ಥಾಮಸ್ ಮಿಲ್ವುಡ್ನ ತಂಗಿಯ ಮನೆಯವರೆಗೂ ಕೇಳಿಸಿತ್ತು. ಫ್ರಾನ್ಸಿಸ್ ಸ್ಮಿತ್ ದೆವ್ವವೆಂದೇ ಶೂಟ್ ಮಾಡಿದ್ದ ಆ ವ್ಯಕ್ತಿ ಥಾಮಸ್ ಮಿಲ್ವುಡ್ ಆಗಿದ್ದ. ಆತ ಬಿಳಿ ಬಟ್ಟೆ ಧರಿಸಿಕೊಂಡು ತಿರುಗಾಡುತ್ತಿದ್ದುದನ್ನು ದೆವ್ವವೆಂದು ತಪ್ಪಾಗಿ ತಿಳಿದ ಅಧಿಕಾರಿ ಸ್ಮಿತ್ ಆತನಿಗೆ ಕತ್ತಲೆಯಲ್ಲಿ ಶೂಟ್ ಮಾಡಿದ್ದ. ಅದು ಅವನ ಕುತ್ತಿಗೆಯನ್ನು ಸೀಳಿಕೊಂಡು ಹೋಗಿತ್ತು. ಅಧಿಕಾರಿ ಸ್ಮಿತ್ ದೆವ್ವವೆಂದು ತಿಳಿದು ಇಟ್ಟಿಗೆ ತಯಾರಿಸುವ ವರ್ಕ್ಶಾಪ್ ಓನರ್ ಆಗಿದ್ದ ಥಾಮಸ್ ಮಿಲ್ವುಡ್ನನ್ನು ಕೊಂದಿದ್ದ. ಈ ಕೇಸು ಇಂಗ್ಲೆಂಡಿನಲ್ಲಿ ದೊಡ್ಡ ಸುದ್ದಿಯನ್ನೇ ಮಾಡುತ್ತದೆ. ದೆವ್ವವನ್ನು ಹೊಡೆದುಳಿಸಿದ ಆಫೀಸರ್ ಎಂಬ ಶೀರ್ಷಿಕೆಯಲ್ಲಿ ಪತ್ರಿಕೆಗಳು ವರದಿ ಪ್ರಕಟಿಸಿದರು. ಆತ ಕೊಂದಿದ್ದು ಥಾಮಸ್ ಮಿಲ್ವುಡ್ ಎಂಬ ವ್ಯಕ್ತಿಯನ್ನು ಎಂದು ಒತ್ತಿ ಒತ್ತಿ ಬರೆಯಲಾಗಿತ್ತು. ಇದೊಂದು ವ್ಯವಸ್ಥಿತ ಮರ್ಡರ್ ಎಂದು ಹೇಳಲಾಯಿತು. ಹ್ಯಾಮರ್ ಸ್ಮಿತ್ ಗೋಸ್ಟ್ ಮರ್ಡರ್ ಕೇಸ್ ಎಂದೇ ಹೆಸರಾದ ಈ ಪ್ರಕರಣ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕುತ್ತದೆ. ಫ್ರಾನ್ಸಿಸ್ ಸ್ಮಿತ್ ಬೇಕೆಂದೇ ಮಿಲ್ವುಡ್ನನ್ನು ಕೊಲೆಗೈದಿದ್ದಾನೆಂದು ಹೇಳಲಾಯಿತು. ಆದರೆ ಸ್ಮಿತ್ಗೆ ಆತನನ್ನು ಕೊಲೆ ಮಾಡುವ ಉದ್ದೇಶವಿರಲಿಲ್ಲ. ಆತ ದೆವ್ವವೆಂದು ತಪ್ಪಾಗಿ ತಿಳಿದುಕೊಂಡು ಮಿಲ್ವುಡ್ನನ್ನು ಶೂಟ್ ಮಾಡಿದ್ದ. ಇದು ಆತನ ಸೆಲ್ಫ್ ಡಿಫೆನ್ಸ್ ಆಗಿತ್ತು ಎಂದು ಕೂಡ ವಾದ ಮಾಡಲಾಯಿತು. ಕೋರ್ಟ್ನಲ್ಲಿ ಈ ಬಗ್ಗೆ ಭಾರೀ ವಿಚಾರಣೆಗಳು ನಡೆದವು. ಜನವರಿ 5ರಂದು ವಿಚಾರಣೆಗಳು ನಡೆಯುತ್ತವೆ. ಚೀಫ್ ಜಡ್ಜ್ ಆದ ಆರ್ಚಿಬಾಲ್ಡ್ ಮ್ಯಾಕ್ಡೊನಾಲ್ಡ್ ಅವರು ಈ ಕೇಸಿನಲ್ಲಿ ತೀರ್ಪು ನೀಡಲು ಸಮಯ ತೆಗೆದುಕೊಳ್ಳುತ್ತಾರೆ. ಫ್ರಾನ್ಸಿಸ್ ಸ್ಮಿತ್ ಎಂಬ ಆ ಅಧಿಕಾರಿ ನಾನು ನನ್ನ ಸೆಲ್ಫ್ ಡಿಫೆನ್ಸ್ಗಾಗಿ ಗುಂಡು ಹಾರಿಸಿದ್ದೆ ಎನ್ನುತ್ತಾರೆ. ನನಗೆ ಕೊಲೆ ಮಾಡುವ ಉದ್ದೇಶವಿರಲಿಲ್ಲ ಎಂದಾತ ಹೇಳುತ್ತಾನೆ. ಆ ಸಂದರ್ಭದಲ್ಲಿ ಬೇರೇನೂ ಮಾಡಲು ತೋಚಲಿಲ್ಲ ಎಂದಾತ ಹೇಳುತ್ತಾನೆ. ಸ್ಮಿತ್ ಬಗ್ಗೆ ಎಲ್ಲ ಕಡೆಯೂ ಒಳ್ಳೆಯ ಅಭಿಪ್ರಾಯಗಳು ಕೇಳಿಬರುತ್ತವೆ. ಆತ ಜನರ ಒಳ್ಳೆಯದಕ್ಕಾಗಿ ದೆವ್ವವನ್ನು ಹಿಡಿಯುತ್ತೇನೆಂದು ಹೊರಟಿದ್ದ. ಆದ್ದರಿಂದ ಆತನ ಮೇಲೆ ಸಿಂಪತಿಗಳು ಜಾಸ್ತಿಯಾದವು. ಆದರೆ ಮುಖ್ಯ ನ್ಯಾಯಾಧೀಶರು ಹೇಳುತ್ತಾರೆ, ಆತ ದೆವ್ವಕ್ಕೆಂದು ಶೂಟ್ ಮಾಡಿದ್ದರೂ ಕೂಡ ಅಲ್ಲಿ ಸತ್ತಿರುವವನು ಒಬ್ಬ ಮನುಷ್ಯನಾಗಿದ್ದರಿಂದ ಇದು ಕೊಲೆ ಎಂದೇ ಸಾಬೀತಾಗುತ್ತದೆ ಎಂದು ಹೇಳುತ್ತಾರೆ. ಒಂದು ವೇಳೆ ಅದು ದೆವ್ವವಾಗಿದ್ದರೂ ಕೂಡ ಆತನ ಬುಲೆಟ್ನಿಂದ ಅದಕ್ಕೇನು ಆಗುತ್ತಿರಲಿಲ್ಲ. ಹೀಗಾಗಿ ಸೆಲ್ಫ್ ಡಿಫೆನ್ಸ್ಗಾಗಿ ಆತ ಶೂಟ್ ಮಾಡುವುದು ಅಲ್ಲಿ ಅನಗತ್ಯವೆನಿಸುತ್ತದೆ. ಇದು ನಿಜವಾಗಿಯೂ ಒಂದು ವ್ಯವಸ್ಥಿತ ಮರ್ಡರ್ ಎಂದು ನ್ಯಾಯಾಧೀಶರು ಹೇಳುತ್ತಾರೆ. ಒಬ್ಬ ಪೊಲೀಸ್ ಆಫೀಸರ್ ಅಪರಾಧಿಯನ್ನು ಹಿಡಿಯುತ್ತಿರುವಾಗ ಆ ಅಪರಾಧಿಯನ್ನು ಆತ ಶೂಟ್ ಮಾಡಿದರೂ ಕೂಡ ಅದು ಮರ್ಡರ್ ಆಗಿಯೇ ತಿಳಿಯಬೇಕಾಗುತ್ತದೆ ಎಂದು ನ್ಯಾಯಾಧೀಶರು ಉದಾಹರಣೆ ಸಮೇತ ಹೇಳುತ್ತಾರೆ. ಈ ಪ್ರಕರಣ ಅಷ್ಟೊಂದು ಚರ್ಚೆ ಆಗಿದ್ದೇಕೆಂದರೆ ಕಾನೂನಿನಲ್ಲಿ ದೆವ್ವವನ್ನು ಮರ್ಡರ್ ಮಾಡಲು ಹೋಗಿ ಮನುಷ್ಯನನ್ನು ಕೊಂದಂತಹ ಉದಾಹರಣೆಗಳು ಇರಲಿಲ್ಲ. ಹಾಗಾಗಿ ಅದಕ್ಕೆ ಸರಿಯಾದ ಕಾನೂನುಗಳು ಇರಲಿಲ್ಲ. ಕೊನೆಗೆ ಅವರು ಫ್ರಾನ್ಸಿಸ್ ಸ್ಮಿತ್ಗೆ ನೇಣುಗಂಬದ ಶಿಕ್ಷೆಯನ್ನೇ ನೀಡುತ್ತಾರೆ. ಆದರೆ ನ್ಯಾಯಾಧೀಶರು ಒಂದು ಕೆಲಸ ಮಾಡುತ್ತಾರೆ. ಇದನ್ನು ಇಂಗ್ಲೆಂಡಿನ ರಾಜನ ಮುಂದೆ ತರಲು ಬಯಸುತ್ತಾರೆ. ಜನವರಿ 25ರಂದು ಅಲ್ಲಿನ ರಾಜ 3ನೇ ಜಾರ್ಜ್ ಈ ಪ್ರಕರಣವನ್ನು ಪರಿಶೀಲಿಸುತ್ತಾರೆ. ಕೊನೆಗೆ ಅವರು ಈ ಶಿಕ್ಷೆಯನ್ನು ನಿಲ್ಲಿಸಿ ಆತನನ್ನು ಕ್ಷಮಿಸುತ್ತಾರೆ. ಆತನಿಗೆ 1 ವರ್ಷದ ಕಠಿಣ ಶಿಕ್ಷೆ ನೀಡಲಾಗುತ್ತದೆ. ಆ 1 ವರ್ಷ ಆತ ಒಬ್ಬ ಹಾರ್ಡ್ ಲೇಬರ್ ಆಗಿ ದುಡಿಯಬೇಕಿತ್ತು.
ಇಂತಹ ಪ್ರಕರಣಕ್ಕೆ ಸರಿಯಾದ ಕಾನೂನುಗಳಿಲ್ಲದ್ದರಿಂದ ಸ್ಮಿತ್ ಆ ದಿನ ಪಾರಾಗಿದ್ದ. ಆತ ದೆವ್ವದಂತೆ ಬಿಳಿ ಬಟ್ಟೆ ಧರಿಸಿದ್ದವನನ್ನು ದೆವ್ವವೆಂದು ತಿಳಿದು ಶೂಟ್ ಮಾಡಿದ್ದ. ಸ್ನೇಹಿತರೆ, ಇಲ್ಲಿ ಸತ್ತಿದ್ದ ಥಾಮಸ್ ಮಿಲ್ವುಡ್ ದೆವ್ವದಂತೆಯೇ ಬಿಳಿ ಬಟ್ಟೆ ಧರಿಸಿಕೊಂಡು ತಿರುಗಾಡುತ್ತಿದ್ದ. ಒಮ್ಮೆ ಆತನ ಹೆಂಡತಿ ಕೂಡ ಹೇಳಿದ್ದಳು, ರಾತ್ರಿ ಹೊತ್ತು ಬಿಳಿ ಬಟ್ಟೆಯನ್ನು ಧರಿಸಿಕೊಂಡು ಹೋಗಬೇಡಿ, ಯಾರಾದರೂ ದೆವ್ವವೆಂದು ತಪ್ಪು ತಿಳಿದುಕೊಂಡಾರು ಎಂದು. ಇದು ಆತನಿಗೂ ಗೊತ್ತಿತ್ತು. ಆತ, ಹೌದು, ನನ್ನನ್ನು ಹಲವಾರು ಜನರು ದೆವ್ವವೆಂದೇ ತಿಳಿದುಕೊಂಡು ಓಡಿ ಹೋಗಿದ್ದಾರೆ ಎಂದು ಹೇಳುತ್ತಾನೆ. ಹಾಗೆಯೇ ಇದು ಒಂಥರ ಮಜಾ ಕೊಡುವ ಸಂಗತಿಯೂ ಆಗಿದೆ ಎಂದಾತ ಹೇಳಿಕೊಂಡು ಮತ್ತದೇ ಬಿಳಿ ಬಟ್ಟೆಯಲ್ಲಿ ತಿರುಗಾಡುತ್ತಿದ್ದ. ಇಲ್ಲಿ ಥಾಮಸ್ ಮಿಲ್ವುಡ್ನದು ತಪ್ಪು ಇತ್ತು ಎಂದು ಹೇಳಬಹುದು. ಹೌದು, ಇಷ್ಟೆಲ್ಲ ಆದ ಮೇಲೆ ನಿಜವಾದ ದೆವ್ವ ಯಾರು ಎಂಬ ಪ್ರಶ್ನೆ ಬರುತ್ತದೆ. ಈ ಪ್ರಶ್ನೆ ಬಂದಿದ್ದೇಕೆಂದರೆ ಈ ಘಟನೆ ನಡೆದ ನಂತರ ದೆವ್ವದ ಉಪಟಳಗಳು ನಿಂತು ಹೋಗಿದ್ದವು. ಹಾಗಿದ್ದರೆ ರಾತ್ರಿ ಬಿಳಿ ಬಟ್ಟೆಯೊಂದನ್ನು ಮೈತುಂಬ ಹಾಕಿಕೊಂಡು ಜನರನ್ನು ಹೆದರಿಸುತ್ತಿದ್ದವರು ಯಾರು? ಹೌದು ಸ್ನೇಹಿತರೆ, ಹ್ಯಾಮರ್ಸ್ಮಿತ್ನಲ್ಲಿ ಜಾನ್ ಗ್ರಹಾಂ ಎಂಬೊಬ್ಬ ಶೂ ಮೇಕರ್ ಇದ್ದ. ಶೂ ಮೇಕರ್ ಎಂದರೆ ಆತನದೇ ವರ್ಕ್ಶಾಪ್ನಲ್ಲಿ ಶೂಗಳನ್ನು ತಯಾರಿಸುವವನು. ಈತನೇ ರಾತ್ರಿ ಹೊತ್ತಿನಲ್ಲಿ ದೆವ್ವದಂತೆ ಬಿಳಿ ಬಟ್ಟೆ ಹಾಕಿಕೊಂಡು ತಿರುಗಾಡುತ್ತಿದ್ದ. 2 ತಿಂಗಳಿನಿಂದ ಆತ ಈ ಕೆಲಸ ಮಾಡುತ್ತಿದ್ದ. ಆತ ಈ ಕೆಲಸ ಮಾಡಲು ಒಂದು ಕಾರಣವಿತ್ತು. ಆತನ ವರ್ಕ್ಶಾಪ್ನ ಹೊಸ ಕೆಲಸಗಾರರು ರಾತ್ರಿ ಹೊತ್ತಿನಲ್ಲಿ ಅವನ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೆವ್ವದ ಕಥೆಗಳನ್ನು ಹೇಳಿ ಹೆದರಿಸುತ್ತಿದ್ದರು. ಈ ಕೆಲಸಗಾರರಿಗೆ ನಿಜವಾದ ದೆವ್ವ ತೋರಿಸಬೇಕೆಂದು ಆತ ಆಗಾಗ ದೆವ್ವದ ರೀತಿಯಲ್ಲಿ ಬಟ್ಟೆ ಹಾಕಿಕೊಂಡು ಓಡಾಡುತ್ತಿದ್ದ. ಒಮ್ಮೆ ಈತನನ್ನು ನೈಟ್ ವಾಚ್ಮ್ಯಾನ್ ನೋಡಿ ಅಟ್ಟಿಸಿಕೊಂಡು ಹೋಗಿದ್ದ. ಆಗ ಈತ ಮೇಲೆ ಹೊದ್ದುಕೊಂಡಿದ್ದ ಬಿಳಿ ವಸ್ತ್ರವನ್ನು ಕಿತ್ತೆಸೆದು ಓಡಿದ್ದ. ಆಗಲೇ ದೆವ್ವದ ಹೆಸರಿನಲ್ಲಿ ಒಬ್ಬ ವ್ಯಕ್ತಿ ತೊಂದರೆ ಕೊಡುತ್ತಿದ್ದಾನೆ ಎಂಬ ಅನುಮಾನ ಬರಲಾರಂಭಿಸಿತ್ತು. ಹೀಗೆ ಅಂದು ನಡೆದಿದ್ದ ಒಂದು ಕೊಲೆ, ಅದಕ್ಕೆ ಅಕಸ್ಮಾತ್ತಾಗಿ ಸತ್ತು ಹೋದ ಒಬ್ಬ ವ್ಯಕ್ತಿ, ಇದೆಲ್ಲದರ ಮಧ್ಯೆ 3ನೇ ವ್ಯಕ್ತಿಯೊಬ್ಬ ದೆವ್ವದಂತೆ ಬಟ್ಟೆ ಹಾಕಿ ಓಡಾಡುತ್ತಿದ್ದುದೇ ಕಾರಣವೆಂಬುದು ತಿಳಿಯುತ್ತದೆ. ಇಷ್ಟಾದರೂ ಜನರ ಒಂದು ಸಂಶಯ ದೂರವಾಗಲಿಲ್ಲ. ಅದೇನೆಂದರೆ, ಒಬ್ಬಳು ಗರ್ಭಿಣಿ ಹೆಂಗಸು ದೆವ್ವವನ್ನು ನೋಡಿ ಸತ್ತಿದ್ದು, ಹಾಗೆಯೇ ಮಧ್ಯವಯಸ್ಕ ಮತ್ತೊಬ್ಬ ಹೆಂಗಸು ದೆವ್ವವನ್ನು ನೋಡಿ ಸತ್ತಿದ್ದು. ಇವೆಲ್ಲದರ ಹಿಂದೆ ಜಾನ್ ಗ್ರಹಾಂ ನಾನಿರಲಿಲ್ಲವೆಂದು ಹೇಳುತ್ತಾನೆ. ಹಾಗಾದರೆ ಮತ್ಯಾರು? ಅಲ್ಲಿ ನಿಜವಾಗಿಯೂ ಒಂದು ದೆವ್ವ ಓಡಾಡುತ್ತಿತ್ತೇ, ಅಥವಾ ಗ್ರಹಾಂನಂತೆ ದೆವ್ವದ ವೇಷ ಹಾಕಿಕೊಂಡು ಓಡಾಡುವವರ ಗುಂಪೊಂದು ಅಲ್ಲಿ ಕಾರ್ಯಾಚರಿಸುತ್ತಿತ್ತೇ? ಗೊತ್ತಿಲ್ಲ. ಆದರೆ ಹ್ಯಾಮರ್ಸ್ಮಿತ್ನ ಜನ ಈ ಸಾಧ್ಯತೆಯನ್ನು ಮಾತಾಡಿಕೊಳ್ಳುತ್ತಿದ್ದರು. ಹಾಗೆ ಕೆಲವರು ನಿಜವಾದ ದೆವ್ವವೇ ಅದಾಗಿತ್ತು ಎನ್ನುತ್ತಿದ್ದರು. ಇದಾದ ನಂತರ ಮತ್ತೆ ದೆವ್ವ ಕಾಣಿಸಿಕೊಳ್ಳಲಿಲ್ಲವೇ ಎಂದು ನೀವು ಕೇಳಬಹುದು. ಇದರ ನಂತರ 20 ವರ್ಷದ ಬಳಿಕ, ಅಂದರೆ 1824ರಲ್ಲಿ ಮತ್ತೊಮ್ಮೆ ಹ್ಯಾಮರ್ಸ್ಮಿತ್ನಲ್ಲಿ ಬೆಂಕಿಯುಗುಳುವ ದೆವ್ವವೊಂದು ಕಾಣಿಸಿಕೊಂಡಿದ್ದಾಗಿ ಸುದ್ದಿ ಹರಡುತ್ತದೆ. ಹಾಗೆಯೇ 100 ವರ್ಷದ ನಂತರ, ಅಂದರೆ 1932ರಲ್ಲಿ ಮತ್ತೊಮ್ಮೆ ದೆವ್ವವೊಂದು ಕಾಣಿಸಿಕೊಳ್ಳುತ್ತದೆ. ಈ ದೆವ್ವ ಮಾತ್ರ ಬಿಳಿ ಬಟ್ಟೆ ಧರಿಸಿಕೊಂಡು ದೊಡ್ಡ ದೊಡ್ಡ ಉಗುರುಗಳನ್ನು ಹೊಂದಿತ್ತು. ಅದು ಗೋಡೆಗಳನ್ನು ಏರುತ್ತಿತ್ತು ಎಂದು ಜನರು ಹೇಳುತ್ತಾರೆ. ಬಹುಶಃ ಹ್ಯಾಮರ್ಸ್ಮಿತ್ ಪಟ್ಟಣ ಒಂದು ಗೋಸ್ಟ್ಲಿ ಟೌನ್ ಆಗಿರಬಹುದು. ಇಲ್ಲಿ ದೆವ್ವಗಳು ಆಗಾಗ ಓಡಾಡುತ್ತಿರಬಹುದು. ಹಾಗೆಯೇ ಇಲ್ಲಿರುವ ಜನರಲ್ಲಿ ಒಂದು ನಂಬಿಕೆ ಇದೆ. ಪ್ರತಿ 50 ವರ್ಷಗಳಿಗೊಮ್ಮೆ ಒಂದು ಹುಣ್ಣಿಮೆಯ ದಿನ ಮಧ್ಯರಾತ್ರಿ ಚರ್ಚ್ನ ಸ್ಮಶಾನದಲ್ಲಿ ಬಿಳಿಯ ಬೆಳಕೊಂದು ಕಾಣಿಸಿಕೊಳ್ಳುತ್ತದೆ ಎಂದು ಅವರುಗಳು ಹೇಳುತ್ತಾರೆ. ಈ ಮಾತು ಎಷ್ಟು ನಿಜ ಎಷ್ಟು ಸುಳ್ಳು ಎಂಬುದು ಗೊತ್ತಿಲ್ಲ. ಹ್ಯಾಮರ್ಸ್ಮಿತ್ ಗೋಸ್ಟ್ ಮರ್ಡರ್ ಕೇಸ್ನಲ್ಲಿ ಫ್ರಾನ್ಸಿಸ್ ಏನೋ ಕೊನೆಗೆ ಬಚಾವಾಗಿದ್ದ. ಆದರೆ ಇದು ಇಂಗ್ಲೆಂಡಿನ ಕಾನೂನನ್ನೇ ಪ್ರಶ್ನಿಸಿಬಿಟ್ಟಿತ್ತು. ಸೆಲ್ಫ್ ಡಿಫೆನ್ಸ್ನ ಲಾ ತೀವ್ರ ಚರ್ಚೆಗೊಳಗಾಗುತ್ತದೆ. ಅಂದಿನಿಂದ ಆ ಕಾನೂನಿನ ಬಗ್ಗೆ ಆಗಾಗ ಚರ್ಚೆಯಾಗುತ್ತದೆ. ಆದರೆ ಸರಿಯಾದ ಒಂದು ಕಾನೂನು ಮಾತ್ರ ಬರಲೇ ಇಲ್ಲ. 1980ರ ದಶಕದಲ್ಲಿ, ಅಂದರೆ ಈ ಪ್ರಕರಣವಾದ 180 ವರ್ಷಗಳ ನಂತರ ಇಂಗ್ಲೆಂಡಿನ ಕಾನೂನಿನಲ್ಲಿ ಬದಲಾವಣೆಯನ್ನು ತರಲಾಗುತ್ತದೆ. 1984ರಲ್ಲಿ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಯುವಕನೊಬ್ಬನನ್ನು ದರದರನೆ ಎಳೆದುಕೊಂಡು ಹೋಗುತ್ತಿದ್ದ. ಆ ಯುವಕ ಸಹಾಯಕ್ಕಾಗಿ ಕೂಗಿಕೊಳ್ಳುತ್ತಿದ್ದ. ಇದನ್ನು ನೋಡಿದ ವಿಲಿಯಂ ಎಂಬ ವ್ಯಕ್ತಿ ಮಧ್ಯಪ್ರವೇಶಿಸಿ ಆ ದರದರನೆ ಎಳೆಯುತ್ತಿದ್ದ ವ್ಯಕ್ತಿಗೆ ಗಾಯಗೊಳ್ಳುವಂತೆ ಬಾರಿಸಿದ್ದ. ಆದರೆ ಅಲ್ಲಿ ನಡೆದಿದ್ದ ಕಥೆಯೇ ಬೇರೆ ಇತ್ತು. ಆತ ಕಳ್ಳನೊಬ್ಬನನ್ನು ಹಿಡಿದು ಆತನನ್ನು ಎಳೆದುಕೊಂಡು ಹೋಗುತ್ತಿದ್ದ. ವಿಲಿಯಂಗೆ ಇದು ಗೊತ್ತಿಲ್ಲದೆ
ಕಳ್ಳನ ಬದಲಿಗೆ ಅವನಿಗೆ ಬಡಿದಿದ್ದ. ವಿಲಿಯಂ ಮಾಡಿದ್ದು ತಪ್ಪೇ ಸರಿಯೇ ಎಂಬ ಚರ್ಚೆ ಬಂದಾಗ ಆ ಕಾನೂನನ್ನು ಬದಲಾಯಿಸಲಾಯಿತು. ಸೆಲ್ಫ್ ಡಿಫೆನ್ಸ್ನ ವಿಚಾರ ಬಂದಾಗ ಅಥವಾ ಗೊತ್ತಿಲ್ಲದೆ ಒಬ್ಬರು ತಪ್ಪು ಮಾಡದ ವ್ಯಕ್ತಿಗೆ ಅಟ್ಯಾಕ್ ಮಾಡಿದಾಗ ಕಾನೂನು ಏನು ಮಾಡಬೇಕು ಎಂಬುದನ್ನು ತಿದ್ದಿ ಬರೆಯಲಾಯಿತು. ಅಂದಿನಿಂದ ಇಂಗ್ಲೆಂಡಿನಲ್ಲಿ ಈ ಬಗ್ಗೆ ಒಂದು ಹೊಸತೊಂದು ಕಾನೂನು ಬಂದಿತ್ತು. ಸ್ನೇಹಿತರೆ, ಒಂದು ಚಿಕ್ಕ ಊರು, ಆ ಊರಿನಲ್ಲಿ ದೆವ್ವದ ಉಪಟಳಗಳು, ಅದನ್ನು ಒಬ್ಬ ಶೂಟ್ ಮಾಡಿ ಸಾಯಿಸುತ್ತಾನೆ. ಆದರೆ ಸತ್ತದ್ದು ಒಬ್ಬ ವ್ಯಕ್ತಿ ಎಂಬುದು ಗೊತ್ತಾಗುತ್ತದೆ. ಕೊಂದವನಿಗೆ ಶಿಕ್ಷೆ ಆಗುವ ಹಂತಕ್ಕೆ ಹೋದರೂ ಕೊನೆಗೂ ಆತ ಶಿಕ್ಷೆಯಿಂದ ಪಾರಾಗುತ್ತಾನೆ. ಆದರೆ ಆ ದೆವ್ವ ಯಾರೆಂಬುದಕ್ಕೆ ಕೆಲ ದಿನಗಳ ನಂತರ ಉತ್ತರ ಸಿಗುತ್ತದೆ. ಇಷ್ಟಾದರೂ ಆತನೇ ಪ್ರತಿದಿನವೂ ದೆವ್ವವಾಗಿ ಬರುತ್ತಿರಲಿಲ್ಲ ಎಂಬ ಅಂಶ ತಿಳಿಯುತ್ತದೆ. ಕೊನೆಗೆ ನಿಜವಾಗಿಯೂ ದೆವ್ವವಾಗಿ ಬರುತ್ತಿದ್ದುದು ಯಾರು ಎಂಬುದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಹಾಗಿದ್ದರೆ ಆ ಒಂದು ಚಿಕ್ಕ ಊರಿನಲ್ಲಿ ನಿಜವಾಗಿಯೂ ದೆವ್ವ ಓಡಾಡುತ್ತಿತ್ತೆ ಅಥವಾ ಅದೊಂದು ಜನರ ಭ್ರಮೆಯಾಗಿತ್ತೆ? ನೀವೇನು ಹೇಳುತ್ತೀರಾ ಈ ಘಟನೆಯ ಬಗ್ಗೆ? ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ಇವತ್ತಿನ ವಿಡಿಯೋ ಹೇಗನಿಸಿತು ಎಂಬುದನ್ನು ಬರೆಯಿರಿ. ಇಂದಿನ ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.